ಆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚೈತನ್ಯ ಅವರ ನಿರ್ದೇಶನಕ್ಕೆ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. ಸೊ ನನಗೆ ಈ ಸಿನಿಮಾ ನೋಡುವಾಗ ಇತ್ತೀಚೆಗೆ ಬಿಡದಿ ಆ ಒಂದು ಹೋರಾಟದಲ್ಲೇ ನಾನಿದ್ದೆ. ಎಲ್ಲೋ ಒಂದು ಕಡೆ ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತಾ ಇತ್ತು. ಅಲ್ಲಿ ರೈತರ ಭೂಮಿನ ಬಲವಂತವಾಗಿ ಕಿತ್ಕೊಳ್ಳೋಕೆ ನೋಡ್ತಾಯಿದ್ರು, ಇಲ್ಲಿ ಆ ವಟಾರನ ಬಲವಂತವಾಗಿ ಕಿತ್ಕೊಳ್ಳೋಕೆ ನೋಡ್ತಾಯಿದ್ರು. ಆವಾಗಲೂ ಅಸ್ತಿತ್ವಕ್ಕೆ ಹೋರಾಟ, ಇವಾಗಲೂ ಕೂಡ ಅಸ್ತಿತ್ವಕ್ಕೆ ಹೋರಾಟ. ಸೊ ಆ ಸಿನಿಮಾ ನೋಡಿದಾಗ ನನಗೆ ಅದೇ ಕಣ್ಮುಂದೆ ಬರ್ತಾಯಿತ್ತು. ಸೊ ತುಂಬ ಚೆನ್ನಾಗಿದೆ, ತುಂಬ ರಿಯಲಿಸ್ಟಿಕ್ ಆಗಿ ಮೂಡ್ ಬಂದಿದೆ. ಸೊ ನಿರ್ದೇಶಕರಿಗೆ ಕಂಗ್ರ್ಯಾಚುಲೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಬಲರಾಮ ಅನ್ನೋ ಪಾತ್ರದಲ್ಲಿ ವಿನೋದ್ ಪ್ರಭಾಕರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ಲಿಲ್ಲ. ಅವ್ರ ಪಾತ್ರದಲ್ಲಿ ಜೀವಿಸಿದ್ದಾರೆ. ಕೊನೆಗೆ ಬರುವಂಥ ಟ್ವಿಸ್ಟ್ ಒಂದು ಕ್ಷಣ ಇಡೀ ಥಿಯೇಟ್ರ್, ನಾವೇನು ಮಾಲಲ್ಲಿ ನೋಡಿದ್ವಿ, ಒಂದು ಕ್ಷಣ ಸ್ತಬ್ಧವಾಗಿತ್ತು. ಅಂದರೆ ಅಷ್ಟು ಹಾರ್ಟ್ ಬ್ರೇಕಿಂಗ್ ಆಗಿದೆ ಕೊನೆಯ ಸೀನ್. ವಿನಯ್ ಅವರು ಕತ್ತಿ ಅನ್ನೋ ಪಾತ್ರದಲ್ಲಿ ಮಾಡಿದ್ದಾರೆ. ಆ ಮ್ಯಾನರಿಸಮು, ತಮಿಳ್ ಮಿಶ್ರಿತ ಕನ್ನಡ ಭಾಷೆ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಲಾಸ್ಟು ದರ್ಶನ್ ಸಿನಿಮಾದಲ್ಲಿ ಅವ್ರನ್ನ ನೋಡಿದ್ದೆ. ಈ ಸಿನಿಮಾದಲ್ಲಿ ಅಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ವಿನಯ್ ಅವರಿದ್ದಾರೆ. ಒಂದು ಒಳ್ಳೆ ಪಾತ್ರದಲ್ಲಿ ವಿನಯ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಬಿಗ್ ಬಾಸಿಂದ ಕೂಡ ನನಗೆ ಅವ್ರ ಫೇವ್ರೇಟ್ ಸೀಸನ್ 10 ಜೊತೆಗೆ ತಾರಾಗಣ ನೋಡ್ತಾ ಹೋದರೆ ತುಂಬ ದೊಡ್ಡ ತಾರಾಗಣ, ಎಲ್ಲರೂ ಕೂಡ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಹಾಗಾಗಿ ಈ ಸಿನಿಮಾ ಅಂತೂ ಅದ್ಭುತವಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಗೆದ್ದಂಗೆ ಆಗುತ್ತೆ. ಇನ್ನಷ್ಟು ಹೆಚ್ಚಿನ ಪ್ರಯತ್ನಗಳಾಗುತ್ತೆ. ಸೊ ಐ ವಿಶ್ ಇಡೀ ಟೀಮ್ಗೆ. ಹಿಂಸೆ ಅನ್ನೋದು, ವೈಲೆನ್ಸ್, ಕ್ರೈಮ್ ಅನ್ನೋದು ಒಂದು ಕಠೋರವಾದ ವಾಸ್ತವ. ಅದ್ರ ಬಗ್ಗೆ ನಾವು ಎಷ್ಟೇ ಮುಜುಗರ, ಸಂಕೋಚ, ವಾಕರಿಕೆ ನಡೆಸಿದರೂ ಕೂಡ ಆ ಒಂದು ಭೂಗತ ಜಗತ್ತಿನ ಸುತ್ತವೇ ನಾವು ಬದುಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ನನ್ನ ಗೆಳೆಯ ಚೈತನ್ಯ ಈ ಹಿಂಸೆಯ ದಿನಗಳನ್ನು ಅತ್ಯಂತ ಕಲಾತ್ಮಕವಾಗಿ ಹೇಳುವಂಥ ಪ್ರಯತ್ನ ಮಾಡಿರೋದು ಇಲ್ಲಿಯ ನನಗೆ ಬಹಳ ಮೆಚ್ಚತಕ್ಕಂಥ ಸಂಗತಿ. ಆರ್ಟಿಸ್ಟಿಕಲಿ ಮೆನ್ಷನ್ ದ ಹೋಲ್ ಕ್ರೈಮ್ ಡ್ರಾಮಾನ. ಇನ್ನೊಂದು, ಆ ಕಾಲಘಟ್ಟದ ಪರಿಕರಗಳನ್ನು ಕಟ್ಟಿರೋದು ಇದೆಯಲ್ಲ, ವಸ್ತುಗಳನ್ನು, ಆರ್ಟ್ ಡಿಪಾರ್ಟ್ಮೆಂಟು, ಅದು ತುಂಬ ಮನೋಜ್ಞವಾಗಿದೆ. ವಿಶೇಷವಾಗಿ ವಿನೋದ್ ಪ್ರಭಾಕರ್ ಕಣ್ಣಲ್ಲಿರುವ ಬೆಂಕಿ, ಸಹಜವಾದ ಒಂದು ವಿಷಾದ, ಸೇಡು, ಅದು ತುಂಬ ನ್ಯಾಚುರಲ್ ಆಗಿದೆ. ಈ ಚಿತ್ರಕ್ಕೆ ಶುಭ ಕೋರ್ತೇನೆ. ವೈಲೆನ್ಸ್ ಮಾಡ್ತಕ್ಕಂಥ ಚಿತ್ರಗಳನ್ನು ಇಷ್ಟು ಕಲಾತ್ಮಕವಾಗಿ ಮಾಡಿದರೆ ಅವುಗಳು ಹೆಚ್ಚು ಆಯಾಮವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಚೈತನ್ಯ ಮತ್ತು ತಂಡಕ್ಕೆ, ನಿರ್ಮಾಪಕರಿಗೆ, ತಂತ್ರಜ್ಞರಿಗೆ, ಕಲಾವಿದರಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು. ಆ ದಿನಗಳಿಂದ ಹಿಡಿದು ಬಲರಾಮನ ತುಂಬ ಚೆನ್ನಾಗಿ ಒಂದು ಕ್ಯಾರಿ, ಬಲರಾಮನ ತನಕ ತುಂಬ ಚೆನ್ನಾಗಿ ತೋರಿಸಿದ್ರು ಚೈತನ್ಯ ಅವರು. ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದೊಂದು ಕ್ಯಾರೆಕ್ಟ್ರನ್ನ ಹ್ಯಾಂಡ್ ಪಿಕ್ ಅಂತ ನೀಟಾಗಿ ನೋಡೋದೇ ಗೊತ್ತಾಗುತ್ತೆ. ವಿನೋದ್ ಅವರಂತೂ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿದ್ದಾರೆ. ಅದ್ರ ಜೊತೆಗೇ ಅದಕ್ಕೆ ಪಕ್ಕ ಟಕಾಫರ್ ಕೊಡೋದಕ್ಕೆ ನಮ್ಮ ವಿನಿ ಕತ್ತಿ ಥರ ನಿಂತ್ಕೊಂಡಿದ್ದಾರೆ ಆಪೋಸಿಟ್. ಒಂದೊಂದು ಕ್ಯಾರೆಕ್ಟರ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ವಿನಿ ಸೊ ಒಂದೊಂದು ಕ್ಯಾರೆಕ್ಟ್ರು ಕೂಡ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಇಂಥ ಒಂದು ನಾರ್ಮಲಿ ಚೈತನ್ಯ ಅವ್ರದ್ದು ಒಂದು ಪ್ಯಾಟರ್ನ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಪ್ರತಿಯೊಂದನ್ನು ಆರಾಮಾಗಿ ಎಲ್ಲರೂ ತಿಳಿಯೋ ಥರ ಅವರು ಒಂದು ಕತೆ ಹೇಳೋವಂಥ ಒಂದು ಪ್ಯಾಟರ್ನ್ ಇರುತ್ತೆ. ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಚೆನ್ನಾಗಿ ಹೇಳಿದ್ದಾರೆ. ಒಂದು ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇಟ್ಟಿದ್ದಾರೆ. ಅದನ್ನು ತಾವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮ್ಗೆಲ್ರಿಗೂ ಅರ್ಥ ಆಗೋದು. ಬಲರಾಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಒಂದು ಒಳ್ಳೆಯ ಸಿನಿಮಾಗೆ ತಾವೆಲ್ಲರೂ ಜೀವ ಕೊಡಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು. ಐ ಥಿಂಕ್ ಈ ಸಿನಿಮಾ ವಾಪಸ್ ನಮ್ಮ ಕೆ ಎಮ್ ಚೈತನ್ಯಗೆ ಇಟ್ ಇಸ್ ಹೋಮ್ ಕಮಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಇದು ಅವ್ರದ್ದು ಮೋಸ್ಟ್ ಕಂಫರ್ಟಬಲ್ ಜಾನ್ರ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದು. ಆ್ಯಂಡ್ ಸಿನಿಮಾ ನೋಡಿದ್ಮೇಲೆ ಈ ಕ್ಯಾರೆಕ್ಟರ್ನ ವಿನೋದ್ ಸರ್ ಬಿಟ್ಟು ಇನ್ಯಾರು ಮಾಡೋಕ್ಕೆ ಸಾಧ್ಯನೇ ಇರಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಈ ಸಿನಿಮಾ ನೋಡಿದ್ಮೇಲೆ ನನಗೆ ಮೈ ಗುಡ್ ಓಲ್ಡ್ ಫ್ರೆಂಡ್ ವಿನಯ್ಗೆ ನಾನು ಯಾವಾಗಲೂ ಹೇಳ್ತೀನಿ, ನೀನು ವಿಲನ್ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಫೈನಲಿ ಹೀ ಈಸ್ ಡನ್ ಇಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ವಿಲನ್ಗಳ ಕೊರತೆಗೆ ಇದಕ್ಕೆ ಐ ಥಿಂಕ್ ಹೀ ಈಸ್ ಗೋಯಿಂಗ್ ಟು ಆ್ಯಡ್ ಅ ಲಾಟ್ ಆಫ್ ವ್ಯಾಲ್ಯೂ ಟು ದ್ಯಾಟ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಟೈಮ್ ಆ್ಯಂಡ್ ಅಗೇನ್ ನಾವು ಪ್ರತಿ ಸಿನಿಮಾ ಬಂದು ನೋಡಿದಾಗೂ ನಾವು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಸಿನಿಮಾ ಅನ್ನೋದು ಇಟ್ ಈಸ್ ಮೆಂಟ್ ಫಾರ್ ಥಿಯೇಟರ್ ವ್ಯೂಯಿಂಗ್. ಸ್ವಲ್ಪ ದಿವಸ ಆದಮೇಲೆ OTTಗೆ ಬರುತ್ತೆ, $120 ಸಬ್ಸ್ಕ್ರಿಪ್ಷನ್ ಫೀಸ್ ಕೊಟ್ಬಿಟ್ಟು ಮನೆಯಲ್ಲೇ ನೋಡೋಣ 45 ಇಂಚ್ ಟಿವಿಯಲ್ಲಿ. ಸೊ ಅದು ಬಿಟ್ಬಿಟ್ಟು ಥಿಯೇಟ್ರಿಗೆ ಬಂದುಬಿಟ್ಟು ಒಂದು ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಅದನ್ನೇ ಕೇಳ್ಕೊಳ್ಳೋದು ವಿತ್ ಎವ್ರಿ ಅದರ್ ಫಿಲ್ಮ್.
ಥಿಂಗ್ಸ್. ಆ್ಯಂಡ್ ಈ ಸಿನಿಮಾ ಅಂತೂ ಡೆಫಿನೆಟ್ಲಿ ಇದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋ ಸಿನಿಮಾ. ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಇರ್ಬೋದು, ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು, ಎವ್ರಿಥಿಂಗ್. ಇದು ಇಟ್ಸ್ ಅ ಥಿಯೇಟರ್ ಎಕ್ಸ್ಪೀರಿಯನ್ಸ್. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.